ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 47ನೆಯ ತಿರುನಾಮ ಋಷಿಕೇಶ. ಸಮುದ್ರ ಮಂಥನದಿಂದ ಬಂದ ಅಮೃತವು ಅಸುರರಿಗೆ ಸಿಗದಂತೆ ಮಾಡಲು ನಾರಾಯಣನು ಮೋಹಿನಿ ಅವತಾರವನ್ನೆತ್ತಿ ಅವರನ್ನು ದಾರಿ ತಪ್ಪಿಸಿದನು. ಶಿವನು ಭಗವಂತನ ಬಳಿಗೆ ಹೋಗಿ, ಮಂಥನದ ಸಮಯದಲ್ಲಿ ನಿನ್ನ ಸುಂದರ ಮೋಹಿನಿ ರೂಪವನ್ನು ನಾನು ನೋಡಲಿಲ್ಲ. ದಯವಿಟ್ಟು ಈಗಾದರೂ ಆ ದಿವ್ಯ ದರ್ಶನವನ್ನು ನನಗೂ ನೀಡು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ಪರಮಾತ್ಮನು ಶಿವನಿಗೆ, ನೋಡು, ನಾನು ಆ ರೂಪವನ್ನು ತಳೆದದ್ದು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ, ಅಸುರರನ್ನು ಮರುಳುಗೊಳಿಸಿ ದಾರಿ ತಪ್ಪಿಸಲು ಮಾತ್ರ. ಈಗ ನಾನು ಮತ್ತೆ ಆ ರೂಪವನ್ನು ತಳೆಯಬೇಕೆಂದು ಏಕೆ ಬಯಸುತ್ತಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಶಿವನು, ಹಾಲಾಹಲ ವಿಷವನ್ನು ಕುಡಿದ ನಂತರ ನಾನು ದಣಿದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೆ. ದೇವತೆಗಳು ಬಂದು ನಿನ್ನ ಮೋಹಿನಿ ರೂಪದ ಸೌಂದರ್ಯವನ್ನು ವರ್ಣಿಸಿದಾಗ ಆ ರೂಪದಲ್ಲಿ ನಿನ್ನನ್ನು ನೋಡಲು ನನ್ನ ಮನಸ್ಸು ಹಂಬಲಿಸಿತು. ನೀನು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುವವನು, ದಯವಿಟ್ಟು ನನ್ನ ಈ ಆಸೆಯನ್ನೂ ಪೂರೈಸು ಎಂದು ಬೇಡಿಕೊಂಡನು. ಪರಮಾತ್ಮನು ತನ್ನ ಪರಮ ಭಕ್ತನಾದ ಶಿವನ ಮಾತನ್ನು ಮೀರಲಾಗದೆ ಅವನಿಗೆ ತನ್ನ ಮೋಹಿನಿ ರೂಪದ ದರ್ಶನವನ್ನು ನೀಡಿದನು. ಮೋಹಿನಿಯ ದಿವ್ಯ ಸೌಂದರ್ಯಕ್ಕೆ ಶಿವನು ಮರುಳಾಗಿ ಅವರಿಬ್ಬರ ಆಧ್ಯಾತ್ಮಿಕ ಮಿಲನದಿಂದ ಹರಿಹರ ಅಥವಾ ಅಯ್ಯಪ್ಪ ಸ್ವಾಮಿಯ ಜನನವಾಯಿತು. ಈ ಎಲ್ಲವನ್ನು ಕಂಡ ಪಾರ್ವತಿ ಸೌಮ್ಯವಾಗಿ ಶಿವನಿಗೆ, ಸ್ವಾಮಿ, ಒಮ್ಮೆ ನೀವು ತಪಸ್ಸಿನಲ್ಲಿ ಮಗ್ನರಾಗಿದ್ದಾಗ ಮನ್ಮಥನು ನಿಮ್ಮ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿ ನಿಮ್ಮ ತಪಸ್ಸನ್ನು ಭಂಗ ಮಾಡಲು ಪ್ರಯತ್ನಿಸಿದನು. ಆದರೆ ನೀವು ನಿಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿದ್ದರಿಂದ ನಿಮ್ಮ 3ನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಸುಟ್ಟು ಭಸ್ಮ ಮಾಡಿದಿರಿ. ನೀವು ಇಂದ್ರಿಯಗಳ ಮೇಲೆ ಇಷ್ಟು ನಿಯಂತ್ರಣ ಹೊಂದಿರುವಾಗ ಹೇಗೆ ಮೋಹಿನಿಯಾಗಿ ಬಂದ ನಾರಾಯಣನ ಸೌಂದರ್ಯವು ನಿಮ್ಮನ್ನು ಮೋಹಿಸಿತು ಎಂದು ಕೇಳಿದಳು. ಶಿವನು, ನಾರಾಯಣನೇ ಇಂದ್ರಿಯಗಳ ಅಧಿಪತಿ. ಅವನ ಅನುಗ್ರಹದಿಂದಲೇ ನಾನು ನನ್ನ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಡಬಲ್ಲೆ. ಆದರೆ ಅದೇ ನಾರಾಯಣನು ಮೋಹಿನಿ ರೂಪದಲ್ಲಿ ಬಂದಾಗ ನಾನು ನನ್ನ ಇಂದ್ರಿಯಗಳನ್ನು ಆತನಿಗೆ ಅರ್ಪಿಸಬೇಕಾಯಿತು ಎಂದು ಉತ್ತರಿಸಿದನು. ಹೃಷಿಕ ಎಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮದಂತಹ ಇಂದ್ರಿಯಗಳು. ಹೃಷಿಕೇಶ ಎಂದರೆ ಈ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಋಷಿಕೇಶಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಶಕ್ತಿ ನೀಡಿ ನಮ್ಮ ಮನಸ್ಸು ಕೇವಲ ದಿವ್ಯತೆಯನ್ನು ಅನುಭವಿಸುವಂತೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.